ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ಈ ದಿನ ನಾನು ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ಮಸಾಲ ಮ್ಯಾಗಿ ಮಾಡ್ತಾಯಿದ್ದೀನಿ. ಒಂದೇ ಥರ ಮ್ಯಾಗಿ 2 ಮಿನಿಟ್ಸಲ್ಲಿ ಮಾಡ್ಕೊಂಡು ತಿನ್ನೋದು ಒಂಥರ ಬೋರ್ ಆಗ್ತಿತ್ತು. ಸೊ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ, ಬೇಕಾದಂಥ ಪದಾರ್ಥಗಳು ನೋಡಿ. ನೂಡಲ್ಸ್ ಇಟ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಬೇಕಾದಂಥ ಮಸಾಲ, ಹಾಗೆ ಸ್ವಲ್ಪ ಟೊಮೆಟೊ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಚೂರು ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಈರುಳ್ಳಿ. ಬನ್ನಿ, ಇದನ್ನೆಲ್ಲವನ್ನು ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕಿದ್ದೀನಿ. ನಾವು ಏನೇ ಮಾಡಿದ್ರೂ ಮೊದಲು ಸಾಸಿವೆ ಒಗ್ಗರಣೆ ಮಾಡೋದು ಪದ್ಧತಿ. ಈಗ ಹಸಿಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದರ ಜೊತೆ ಕ್ಯಾಪ್ಸಿಕಮ್ಮು ಕೂಡ ಸೇರಿಸ್ತಾ ಇದ್ದೀನಿ, ಹಾಗೆಯೇ ಟೊಮೆಟೊವನ್ನು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಸ್ವಲ್ಪ ನಾವು ಚೆನ್ನಾಗಿ ಬಾಡಿಸ್ಕೊಂಬೋಣ. ನೋಡಿ, ಈಗ ತರಕಾರಿ ಸ್ವಲ್ಪ ಬಾಡಿದೆ ಚೆನ್ನಾಗಿಯೇ. ಈಗ ನಾನು ನೀರು ಹಾಕ್ಕೊತೇನೆ. ನೋಡಿ, ಈಗ ಕುದಿ ಬಂದಿದೆ ಚೆನ್ನಾಗಿ. ಈ ಸಮಯದಲ್ಲಿ ನಾನು ಈ ಮಸಾಲ ಪೌಡರನ್ನು ಹಾಕ್ತೇನೆ. ಎಲ್ಲರಿಗೂ ಗೊತ್ತು ಮ್ಯಾಗಿ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಒಂಚೂರು ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗೇ ಬರುತ್ತೆ. ನಾನು ಒಮ್ಮೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ನಾನು ನೂಡಲ್ಸನ್ನು ಹಾಕ್ತೇನೆ. ಚೆನ್ನಾಗಿ ಇದು ಬೇಯಲಿ, ಸ್ವಲ್ಪ ಹೊತ್ತು ಬಿಡೋಣ. ನೋಡಿ, ಈಗ ಪೂರ್ತಿ ಆಗಿದೆ. ಇದು ನೋಡಲಿಕ್ಕೆ ಒಂಥರ ಚೆಂದ ಕಾಣಿಸ್ತಾ ಇದೆ, ವೆಜಿಟೇಬಲ್ಸ್ ಎಲ್ಲ ಇರೋದು. ಸೊ ನೋಡಿ, ಈಗ ಆಗಿದೆ. ಈಗ ಇದು ತಿನ್ನೋದಕ್ಕೆ ರೆಡಿಯಾಗಿದೆ. ಬನ್ನಿ, ಪ್ಲೇಟ್ಗೆ ಹಾಕೋಣ. ನೋಡಿ, ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹೀಗೆ ಪ್ರೋತ್ಸಾಹ ನೀಡ್ತಾಯಿರಿ. ಥ್ಯಾಂಕ್ ಯು.